ಹೌದಮ್ಮ, ಬೆಳಿಗ್ಗೆ ರಾತ್ರಿ 2 ಗಂಟೆಯಿಂದ ಹಿಡಿದು ಇದುವರೆಗೂ ಹಿಂಗೆ ಬರ್ತಾ ಇದಾರೆ. ರಾತ್ರಿ ಅವ್ರಿಗೆ ಊಟ ಇಲ್ಲ, ತಿಂಡಿ ಇಲ್ಲ. ನಮ್ ದೇವಸ್ಥಾನದ ಪ್ರಸಾದನೇ ಹಂಚ್ತಾ ಇದೀವಿ. ಪಾಪ ಇಸ್ಕೊಂಡು ಅದ್ ತಿನ್ಕೊಂಡು ಲೈನ್ ನಲ್ಲಿ ಹೋಗ್ತಾ ಇದಾರೆ ಮೇಡಮ್. ಅದರಿಂದ ಈ ಗ್ಯಾಸ್ ಇವಾಗ್ಲೇ ಅಲ್ಲ, 3 ದಿವಸದಿಂದ ಇದೇ ತರ ಕ್ಯೂ. ರಾತ್ರಿ 2 ಗಂಟೆಗೆ ನಿಂತ್ಕೊಂಡು ಬೆಳಿಗ್ಗೆವರೆಗೂ ಕೊಡ್ತಾ ಇರ್ತಾರೆ. ನಿನ್ನೆ ಏನೋ ಗ್ಯಾಸ್ ಖಾಲಿ ಆಗ್ಬಿಡಿತ್ತು, ಪಾಪ ಮೋಟರ್ ರಿಪೇರಿ ಆಗಿತ್ತು, ಅವ್ರದ್ದೇನು ತಪ್ಪಿಲ್ಲ. ಅದರಿಂದ ಈಗ ಲೈನ್ಗೆ ಹೋಗ್ತಾ ಇದಾರೆ, ಗ್ಯಾಸ್ ಕೊಡ್ತಾ ಇದಾರೆ, ಗ್ಯಾಸ್ ನಡೀತಾ ಇದೆ. ಇವ್ರ ಪ್ರಾಬ್ಲಮ್ ಯಾರು ತೀರಿಸ್ತಾರೋ ಗೊತ್ತಿಲ್ಲ. ಆಮೇಲೆ ಈಗ ಇವರು ನಮ್ಗೆ ಶನಿವಾರ ಫುಲ್ ರಶ್ ಇರುತ್ತೆ, ಇಲ್ಲಿ ಭಕ್ತರು ಬೇರೆ ಬರ್ತಾ ಇದೆ, ಟ್ರಾಫಿಕ್ ಬೇರೆ ಜಾಮ್ ಆಗ್ತಾ ಇತ್ತು. ಇದೆಲ್ಲ ನೋಡ್ಬಿಟ್ಟು ನಾವು ಯೋಚನೆ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಆಟೋದವ್ರಿಗೆ. ಪಾಪ ಅವರು ಕೋಆಪರೇಟ್ ಮಾಡಿದ್ರು. ಹೌದು ಸರ್, ನಾವು ಇಲ್ಲಿ ಬರ್ತೀವಿ ದೇವಸ್ಥಾನ ಭಕ್ತರೇನೆ, ನಿಮ್ಗೆ ತೊಂದರೆ ಆಗ್ತಿದೆ, ಒಂದ್ ಸೈಡಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಸ್ವಲ್ಪ ಕೋಆಪರೇಟ್ ಮಾಡಿದ್ರು. ನಮ್ ಕೈಲಾಗಿದ್ದ ಸಹಾಯ ನಾವು ನೀರು, ಅವ್ರಿಗೆ ಪಾಪ ಎಲ್ಲ ಸುಸ್ತ. ಆಮೇಲೆ ಅವ್ರು ನೋಡ್ತೀವಲ್ಲ ಡ್ರೈವರ್ಗಳು, ಅವ್ರು ಹೇಳ್ತಾರೆ ಕಷ್ಟ ಸರ್, ಶುಗರ್ ಇದೆ ಸರ್, ಮನೇಲಿ ಪ್ರಾಬ್ಲಮ್ ಸರ್. ನೈಟ್ ಇಲ್ಲೇ ಗಾಡಿಗಳು ಬಿಟ್ಬಿಟ್ಟು ಹೋಗ್ಬಿಟ್ರು ಪಾಪ. ನಮ್ CC ಕ್ಯಾಮ್ರಾ ಇದೆ, ಬಿಟ್ಟು ಹೋಗ್ರಪ್ಪ ಧೈರ್ಯವಾಗಿ, ಏನ್ ತೊಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಸೆಕ್ಯೂರಿಟಿ ಅವ್ರು ಇದ್ರು, ಅವ್ರನ್ನೆಲ್ಲ ನೋಡ್ಕೊಳ್ರಪ್ಪ ಇಲ್ಲಿ ಪಾಪ. ದೇವಸ್ಥಾನ ಅವರು ನಮ್ ಭಕ್ತರುಗಳೇನೆ ಪಾಪ ಅಲ್ವಾ. ಅದಕ್ಕೋಸ್ಕರ ನಾವು ನೋಡ್ಕೊಳ್ಬೇಕು ಪಾಪ, ಅವರು ಕಷ್ಟ ಇದೆ. ದೇವಸ್ಥಾನ ಪ್ರಸಾದನ ಪಾಪ ಎಲ್ಲಾರು ತಗೊಂಡ್ರು, ನಮ್ಗೆ ಕೋಆಪರೇಟ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಹೌದು, ಟಿಫನ್ ನೋಡ್ಕೊಂಡಿದ್ದಾರೆ. ರಾತ್ರಿ ನಾವ್ ಸ್ವಲ್ಪ ನೀರು ಎಲ್ಲ ಕೊಟ್ವಿ ಅವ್ರಿಗೆ, ನಮ್ ದೇವಸ್ಥಾನ ಕಡೆಯಿಂದ. ಪಾಪ ನೈಟ್ ತೊಂದ್ರೆ ಸರ್, ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಆಗಿದ್ ಕಷ್ಟ ನಮಗೂ ಆಗ್ತಾ ಇದೆ. ಏನ್ ಮೇಡಮ್, ಗ್ಯಾಸ್ ನೋಡಿ ಅವರು ನಮ್ಗೆ ರೆಗ್ಯುಲರ್ ಕೊಡ್ತಾ ಇದ್ರು. ಅವ್ರು ಗ್ಯಾಸ್ ಏಜೆನ್ಸಿ ಅವರು ನೋಡಿ, ನಿಮ್ಗೆ ಪ್ರಸಾದಕ್ಕೆ ತೊಂದರೆ ಮಾಡೋದಿಲ್ಲ, ನಿಮ್ಗೆ ವಾರಕ್ಕೆ 1-2 ಪ್ರಸಾದಕ್ಕೆ ಕಳ್ಸಿಕೊಟ್ಬಿಡ್ತೀವಿ ಅಂತ ಕಳ್ಸಿಕೊಡ್ತಾ ಇದಾರೆ ಮೇಡಮ್. ಪ್ರಸಾದಕ್ಕೆ ಅಂತ ತೊಂದರೆ ಮಾಡಲ್ಲ. ಹೆಚ್ಚಾಗಿ ಬೇಕಾಗಿತ್ತು, ಅಷ್ಟೊಂದು ಕೊಡೋದಕ್ಕೆ ಆಗೋದಿಲ್ಲ. ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಪ್ರಸಾದಕ್ಕೆ ಆಗಷ್ಟು ಕೊಡ್ತಾ ಇದಾರೆ ಮೇಡಮ್.